ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ನಿಮ್ಮ ದೋಸ್ತ್. ನಾವು ಇವತ್ತು ಕುರಿ ಮೇಕೆಯನ್ನ ಯಾವ ರೀತಿ ಸಾಕಣೆ ಮಾಡತ್ತರು ಇಲ್ಲೆಲ್ಲ ನೀವು ನೋಡ್ಬೋದು. ನಾವೆಲ್ಲ ನಮ್ಮ ಭಾಷೆದಾಗ ಹಾಡುಗಳು ಅಂತ ಅಂತೀವಿ. ಮೇಕೆಯನ್ನ ಯಾವ ರೀತಿ ಸಾಕಣೆ ಮಾಡತ್ತರು ನೀವೆಲ್ಲ ಬಹಳಷ್ಟು ವಿಡಿಯೋಗಳನ್ನ ನೋಡಿದಿರಿ. ನಮ್ಮ ಹತ್ರ ಲಕ್ಷ ಇದ್ರೆ ಯಾವ ರೀತಿ ನಾವು ಮೇಕೆ ಸಾಕಾಣಿಕೆ ಮಾಡಬಹುದು, ಕುರಿ ಸಾಕಾಣಿಕೆ ಮಾಡಬಹುದು ಅಂತ ವಿಡಿಯೋಗಳನ್ನೆಲ್ಲ ನೋಡಿದಿರಿ. ಅದು ಪ್ರಾಬ್ಲಮ್ ಏನಿತ್ತಂದ್ರೆ ನಮ್ಮ ಹತ್ರ 1 ಲಕ್ಷ ರೂಪಾಯಿ ಇಲ್ಲ. ಕೆಲವು 1000 ರೂಪಾಯಿದಲ್ಲಿ ನಾವು ಯಾವ ರೀತಿ ಮೇಕೆ ಸಾಕಾಣಿಕೆ ಮಾಡಬಹುದು ಅನ್ನೋದನ್ನ ನಾವು ಒಂದು ತೋರಿಸ್ಕೊಡ್ತೇವೆ. ವಿಡಿಯೋನ ಎಂಡ್ ತನಕ ನೋಡ್ರಿ. ಈ ವಿಡಿಯೋನ ನಿಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಯಾರ ಜೊತೆಗೆ ಬೇಕಾಯ್ತಂದ್ರ ಮೇನ್ಲಿ ನಮ್ಮ ಹತ್ರ ರೊಕ್ಕ ಇಲ್ಲ ಆಗಿತ್ತಂದ್ರ ಬೇಕಾಗಿರೋದೇನಂದ್ರ ಟೈಮ್. ಒಂದೇ ಒಂದು ಮೇಕೆಯನ್ನ ತಗೊಂಡ್ ಬಂದು ಅದರಿಂದ ಇಷ್ಟೊಂದು ಮೇಕೆಗಳನ್ನ ಇವರು ಇಲ್ಲಿ ಮಾಡಿದರು. ಸೊ ಇದಕ್ಕ ರೊಕ್ಕ ಕಡಿಮೆ ಇದ್ದಿದ್ದವು, ಆದ್ರೆ ಟೈಮ್ ಬಹಳ ಆಗ್ತೈತಿ. ಟೈಮ್ ಕೊಡಾಕ ಬೇಕಾಗ್ತೈತಿ. ಯಾಕಂದ್ರೆ ನಿಮ್ಮ ಹತ್ರ ಹಣ ಎಲ್ಲಾಗಿತ್ತಂದ್ರ ನೀವು ಟೈಮ್ ಕೊಡ್ಬೇಕಾಗ್ತೈತಿ. ಸೊ ಆಲ್ರೆಡಿ ನೀವು ನೋಡ್ಬೋದು 7 ರಿಂದ 8 ಮೇಕೆಗಳಿದಾವು, 1 ರಿಂದ 2 ಕೂಂತುಗಳಿದಾವು, ಸಣ್ಣ ಮರಿ ಎಲ್ಲ ಹಿಡಿದ 10 ರಿಂದ 15 ಇದಾವು ಟೋಟಲ್ ಆಗಿ. ಈ ಪೊಸಿಷನ್ ಬಂದಿತಿ 2 ವರ್ಷದಿಂದ ಇವ್ರು ಮಾಡತ್ತಾರು. ಆಲ್ರೆಡಿ 20 ಮರಿಗಳನ್ನ ಇವ್ರು ಸೇಲ್ ಔಟ್ ಮಾಡಿದಾರು. ನೀವು ಅವರೇಜ್ 1 ವರ್ಷದ ಇವ್ರ ಇನ್ಕಮ್ ನೋಡ್ಬೇಕಾಯ್ತು ಅಂದ್ರೆ ಹೆಚ್ಚು ಕಡಿಮೆ 1 ಲಕ್ಷ ತನಕ ಇವ್ರು ತಗೊಂಡ್ಬಂದರು. ಅದು ಕೂಡ ಪಾರ್ಟ್ ಟೈಮ್ ಇದ್ರ ಮ್ಯಾಗ ವರ್ಕ್ ಮಾಡಿ. ಫುಲ್ ಟೈಮ್ ಏನಾದ್ರು ವರ್ಕ್ ಮಾಡಿದ್ರಿಂದ ಆಬ್ವಿಯಸ್ಲಿ ಇದಕ್ಕಿಂತ ಇನ್ಕಮ್ ಹೆಚ್ಚು ಕೂಡ ಆಗ್ತೈತಿ. ಹಂಗಿದ್ಮೇಲೆ ಯಾವ ರೀತಿ ಇವ್ರು ಮಾಡತ್ತಾರು ಅದನ್ನ ನಿಮ್ಗ ಡಿಟೇಲ್ ಆಗಿ ನಾ ಹೇಳ್ಕೊಂತ ಹೋಗ್ತೇನೆ. ಫ್ರೆಂಡ್ಸ್, ನೀವು ನೋಡ್ಬೋದು ಇದು ಸೆಡ್ ನ ಸೈಜ್ ಆಲ್ಮೋಸ್ಟ್ 20 ಫೀಟ್ ಉದ್ದ, 20 ಫೀಟ್ ಅಗಲ, ಹಿಂಗೆಲ್ಲ ಇದು ಸೆಡ್ ಐತಿ. ಇದ್ರಾಗ ಇವ್ರ ನಡುವಂದ ಸಿಂಪಲ್ ಪಾರ್ಟಿಷನ್ ಮಾಡ್ಕೊಂಡಾರು. ಈ ಕಟ್ಟಿಗೆ ಅದನ್ನೆಲ್ಲ ಹಾಕಿ ಈ ಕಡೆ ಎಲ್ಲ ಇವರು ಎಮ್ಮೆ ಹಸುಗಳನ್ನೆಲ್ಲ ಕಟ್ತಾರು. ಎಮ್ಮೆಗಳೆಲ್ಲ ಹೊರಗಿದಾವು. ಇದ್ರಾಗ ಅರ್ಧ ಪಾರ್ಟಿಷನ್ ನಲ್ಲಿ ಇವರು ಮೇಕೆಗಳನ್ನ ಸಾಕಾಣಿಕೆ ಮಾಡತ್ತಾರು. ಭಾರಿ ಸಿಂಪಲ್ ಐತಿ, ಬಹಳ ಎಷ್ಟೊಂದೇನಿಲ್ಲ. ಬದ್ದಂತ ಇವು ಕಂಬಗಳು ಆ ಕಡೆ ಈ ಕಡೆ ಎಲ್ಲ ಹೊರಗಡೆ ಬಿದ್ದಂತ ಕಂಬಗಳನ್ನ ಯೂಸ್ ಮಾಡ್ಕೊಂಡಾರು. ಕಾಸ್ಟ್ ಎಫೆಕ್ಟಿವ್, ಯಾಕಂದ್ರೆ ನೀವು ಕಾಸ್ಟ್ ಉಳಿಸಕ ಬೇಕಾದೈತಿ. ಇವ್ರ ಒಂದೇ ಒಂದು ಮೇಕೆನ್ ತಗೊಂಬಂದಿರು, ಜೊತೆಗೆ ಒಂದು ಬ್ರೀಡರ್ ತಗೊಂಬಂದಿರು. ಅದು ಇವಾಗಿಲ್ಲ, ಆಲ್ರೆಡಿ ಇವ್ರು ಅದನ್ನ ಸೇಲ್ ಔಟ್ ಮಾಡಿದಾರು. ಇದು ಅದ ಒಂದು ಮೇಕೆ ಮತ್ತು ಬ್ರೀಡರ್ ದಿಂದ ಬಂದಿರುವಂತ ತಳಿಗಳು. ಇವರ ಫುಲ್ಲಿ ಫೋಕಸ್ ಮಾಡಕ್ದಾರು ಒಂದ ಬೀಟಲ್ ಬ್ರೀಡ್ ನ ಇವ್ರು ತಯಾರು ಮಾಡ್ಬೇಕಂತಂದ. ಅದೇ ಒಂದು ಕೆಟಗರಿಯಲ್ಲಿ ಇನ್ನ ನಡೆದೈತಿ. ಜನರೇಷನ್ ಟು ಜನರೇಷನ್ ಇದ ಚೇಂಜ್ ಆಕೋತ ಫುಲ್ಲಿ ಬ್ರೀಡಿಂಗ್ ದಾಗ ಬರ್ತೈತಿ. ಆಲ್ರೆಡಿ ನೀವು ನೋಡ್ಬೋದು ಈ ರೀತಿ ಮರಿಗಳು ಕೂಡ ಇದಾವು. ಇಂಥ ಮರಿಗಳನ್ನ ಇವರ ಆಲ್ರೆಡಿ ಬಹಳಷ್ಟು ಸೆಲ್ ಔಟ್ ಮಾಡಿದಾರು. 15 ರಿಂದ 20 ಮರಿಗಳನ್ನ ಇವರ ದೊಡ್ಡ ಆತ್ಪಡಿಗೆ ಸೆಲ್ ಔಟ್ ಮಾಡ್ತಾರು. ಇದರಿಂದ ಸಮಯಕ್ಕೆ ಇವ್ರಿಗೆ ಇನ್ಕಮ್ ಕೂಡ ಬರ್ತಿರ್ತೈತಿ. ಸೊ ಮೇನ್ಲಿ ಇವ್ರು ಫೋಕಸ್ ಮಾಡಿದರು ಬ್ರೀಡಿಂಗ್ ಮ್ಯಾಗ. ಯಾಕಂದ್ರ ನಿಮ್ಮ ಹತ್ರ ಹಣ ಎಲ್ಲಾಗಿತ್ತು ಅಂದ್ರೆ ನೀವು ಕೊಂಡು ತಗೊಂಡ್ಬರಕ್ ನಿಮ್ಮ ಹತ್ರ ಹಣ ಎಲ್ಲಾಗಿತ್ತು ಅಂದ್ರೆ ಒಂದನ್ನು ತಗೊಂಬರಿ, ಟೈಮ್ ಕೊಡ್ರಿ, ಮತ್ತು ಅದ್ರ ಮೇಲೆ ಫೋಕಸ್ ಮಾಡ್ರಿ, ಅದರಿಂದ ಬ್ರೀಡಿಂಗ್ ಮಾಡ್ರಿ. ಅಲ್ಲಿಂದ ಮರಿಗಳು ಬರ್ತಾವು. ಬೇಕಾಯ್ತಂದ್ರೆ ಅದನ್ನ ನೀವು ಸಾಕ್ಬಹುದು, ಬೇಡ ಆಯ್ತಂದ್ರೆ ಅದನ್ನ ನೀವು ಸೇಲ್ ಔಟ್ ಕೂಡ ಮಾಡಬಹುದು. ಮೇನ್ಲಿ ನಾವು ಇವತ್ರ ಮೇವುಗಳ ಬಗ್ಗೆ ಮಾತಾಡ್ಬೇಕು. ಇವಕ್ಕ ಯಾವ ರೀತಿ ಇವ್ರು ಮೇವು ಕೊಡತ್ತಾರು, ಎಲ್ಲಿ ಸಸ್ಟೈನೇಬಲ್ ಮೇವನ್ನ ಇವರು ಹುಡುಕಾಡಿದಾರು, ಇದ್ರ ಬಗ್ಗೆ ನಾವು ಇವತ್ತು ಮಾತನಾಡೋಣ. ಆಲ್ಮೋಸ್ಟ್ ಇವರು 2 ಥರ ಮೇವುಗಳನ್ನ ಕೊಡ್ತಾರು. ಇವ್ರು ಒಂದ್ ವೇಳೆ ಇವುಗಳನ್ನ ಹೊರಗಡೆ ಬಿಡ್ಲಿಲ್ಲ, ಇವನ್ನೆಲ್ಲ ಮೈಯಕ್ಕೆಲ್ಲ ಹೊರಗಡೆ ಬಿಡ್ತಾರ. ಅವರು ಹೊರಗಡೆ ಬಿಟ್ರು ಅಂದ್ರೆ ಮುಂಜಾನೆ ಕಾಳುಗಳನ್ನ ಕೊಡ್ತಾರು. ಕಾಳುಗಳಲ್ಲಿ ನೀವು ಜೋಳ ಆಯ್ತು, ಇನ್ನ ಯಾವ್ದಾದ್ರು ಪಲ್ಸಸ್ ಆಯ್ತು, ಅಕ್ಕಿ ಆಯ್ತು, ಈ ರೀತಿ ಮತ್ತೆ ನಾವು ಹಿಂಡಿ ಏನ್ ತಗೊಂಡ್ಬರ್ತೇವಲ್ಲ, ಹಿಂಡಿ ಅದನ್ನೆಲ್ಲ ಮಿಕ್ಸ್ ಮಾಡಿ ಬೆಳಗ್ಗೆ ಇವಕ್ಕ ಕಾಳುಗಳನ್ನ ಕೊಡ್ತಾರು. ಅದಾದ್ಮೇಲೆ ಈ ಹೊಟ್ಟೆ ಏನಿರ್ತೈತಿಲ್ಲ, ನಾವು ಯಾವುದೋ ಒಂದು ಸೊಪ್ಪಿನ ಹೊಟ್ಟನ್ನ ಇವಕ್ಕ ಕೊಡ್ಬಹುದು. ಇವ್ರು ಆಲ್ರೆಡಿ ಅದನ್ನ ಕೊಡ್ತಾರೋ. ಮಧ್ಯಾಹ್ನ ಒಂದ್ಸರ್ತಿ ಇವಕ್ಕ ಹಸಿರು ಮೇವನ್ನ ಕೊಡ್ತಾರೋ. ಹಸಿರು ಮೇವದಾಗ ನೇಪೇರ್ ಹುಲ್ಲು ಆಯ್ತು, ಆಮೇಲೆ ತುತ್ತಿ ಆಯ್ತು, ಈ ರೀತಿಯ ಹುಲ್ಲುಗಳನ್ನ, ತುತ್ತಿಯನ್ನ ಇವರು ಹಸಿ ಮೇವನ್ನಾಗಿ ಕೊಡ್ತಾರೋ. ಆಮೇಲೆ ಮಧ್ಯಾಹ್ನದ ನಂತರ ಇವುಗಳನ್ನ ಹೊರಗಡೆ ಬಿಡ್ತಾರೆ. ಹೊರಗಡೆ ಬಿಟ್ಟು ಎಷ್ಟು ಹೊರಗಡೆಯಿಂದ ತಿಂದು ಬರ್ತಾವಲ್ಲ, ಅದಾದ್ಮೇಲೆ ಮುಗಿದು ಹೋಯ್ತು. ನೆಕ್ಸ್ಟ್ ಮಾರನೇ ದಿನಾನೇ ಇವ್ರು ಮತ್ತೆ ಹಾಕ್ತಾರೋ. ಒಂದ್ ವೇಳೆ ಹೊರಗಡೆ ಬಿಡ್ಲಿಲ್ಲ ಅಂದ್ರೆ ಆಲ್ಮೋಸ್ಟ್ 4 ಟೈಮ್ ಇವಕ್ಕ ಮೇವುಗಳನ್ನ ಬೆಳಗ್ಗೆ 8 ಗಂಟೆಗ, ಮಧ್ಯಾಹ್ನ 2 ಗಂಟೆಗ ಅಥವಾ 1 ಗಂಟೆಗ, ಆಮೇಲೆ ಮಧ್ಯಾಹ್ನ 4 ಗಂಟೆಗೆ ಇವ್ರು ಮತ್ತೊಮ್ಮೆ ಇವಕ್ಕ ಮೇವುಗಳನ್ನ ಕೊಡ್ತಾರೋ. ರಾತ್ರಿ 8 ರಿಂದ 9 ಗಂಟೆಗೆ ಮತ್ತೊಮ್ಮೆ ಇವಕ್ಕ ಮೇವುಗಳನ್ನ ಕೊಡ್ತಾರೋ. ಆಲ್ಮೋಸ್ಟ್ ಒಂದು 4 ಟೈಮ್ ಕೊಡ್ತಾರೋ. ಹೊರಗಡೆ ಬಿಡ್ಲಿಲ್ಲ ಅಂದ್ರೆ, ಹೊರಗಡೆ ಒಂದ್ ಬಿಟ್ಟಿದ್ರು ಅಂದ್ರೆ 2 ಟೈಮ್ಕ ಇವಕ್ಕ ಮೇವುಗಳನ್ನ ಇವ್ರು ಹಾಕ್ತಾರೋ. ಹಸಿ ಮೇವ ಆಲ್ರೆಡಿ ಒಂದು 2 ಟೈಮ್ ಒಣ ಮೇವನ್ನ 1 ಟೈಮ್ ಹಾಕ್ತಾರೋ. ಆಮೇಲೆ ಕಾಳುಗಳನ್ನ 1 ಟೈಮ್ ಹಾಕ್ತಾರೋ. ಸೊ ಈ ರೀತಿ ಇವಕ್ಕ ಮೇವುಗಳನ್ನೆಲ್ಲ ಹಾಕ್ತಾರೋ. ಫ್ರೆಂಡ್ಸ್, ನೀವು ನೋಡ್ಬೋದು ಇವರ ಒಂದ ಮಿನರಲ್ ನ ಮಿಕ್ಸ್ಚರ್ ಆಗಿರುವಂತ ಇದು
ಕಲ್ಗತ್ತೆ ಐತಿ. ಇದನ್ನ ತಗೊಂಡ್ಬಂದ್ ಇವ್ರು ಕಟ್ಟಿದರು. ಇವು ಎಲ್ಲ ಜಾಗದಾಗ ಎಲ್ಲ ಆಲ್ರೆಡಿ ಇದಾವು. ಇದನ್ನ ಯಾಕೆ ಕಟ್ತಾರು? ನಾವು ಬಹಳಷ್ಟು ವಿಧ ವಿಧದ ಮೇವುಗಳನ್ನ ಇವಕ್ಕೆಲ್ಲ ಕೊಡ್ತೇವು. ಆದ್ರೆ ಇವಕ್ಕ ಭರ್ಪೂರ್ ಪ್ರಮಾಣದಾಗ ಇವಕ್ಕೆ ಏನಂದ್ರ ಮಿನರಲ್ ಎಲ್ಲ ಸಿಗಂಗಿಲ್ಲ. ಆ ಮಿನರಲ್ ಮಿಕ್ಸರ್ ದಾಗ ಕಲ್ಲಿದ ನೀವು ಸಣ್ಣ ಪ್ರಮಾಣದಾಗ ಮಾಡಿದ್ರು ಕೂಡ ಮಿನರಲ್ ಅದು ಇದು ಎಲ್ಲ ಬಾಡಿಗೆ ಬೇಕಾಗಿರುವಂತ ಪೌಷ್ಟಿಕಾಂಶಗಳು ಸಿಗ್ಬೇಕಾಗ್ತೈತಿ. ಆ ಸಿಗ್ಲಾಯ್ತಂದ್ರ ಬೆಳವಣಿಗೆ ಸರಿಯಾಗಂಗಿಲ್ಲ. ಅದಕ್ಕೋಸ್ಕರ ಈ ಮಿನರಲ್ ಮಿಕ್ಸರ್ ನ ಕಲ್ಲುಗಳನ್ನ ಸಿಗ್ತಾವ. ಇವಕ್ಕ ನಾವು ರಾಕ್ ಸಾಲ್ಟ್ ಅಂತಾನು ಅನ್ಬಹುದು. ಆ ಸಾಲ್ಟ್ ನ ಕಲ್ಲುಗಳು ಇದನ್ನೆಲ್ಲ ನೀವು ತಂದ್ ಕಟ್ಟಿರಂದ 1 ಟನ್ ಕಟ್ಟಿರಂದ ಆಲ್ಮೋಸ್ಟ್ 1 ವರ್ಷದ ತನಕ ಹೋಗ್ತಿದ್ದ. ಸೊ ಅವಕ್ಕೂ ಮಿನರಲ್ ಸಿಗ್ತೈತಿ. ನೀವು ಅದು ಚೆನ್ನಾಗಿ ಬೆಳಿತಂದ್ರೆ ನಿಮ್ಗೆ ರೊಕ್ಕ ಸಿಗೋದವ. ರೊಕ್ಕ ಸಿಗ್ಬೇಕಂತಂದ್ರೆ ಇಂತ ಸ್ಮಾಲ್ ಟಿಪ್ಸ್ ಗಳನ್ನ ನಿಮ್ಮ ಫಾರ್ಮ್ ದಾಗ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡ್ರಿ. ಮೇನ್ ಇಂಪಾರ್ಟೆಂಟ್ ಅಂದ್ರೆ ವ್ಯಾಕ್ಸಿನೇಷನ್ ಮಾಡ್ಬೇಕಾಗ್ತೈತಿ. ಸಮಯಕ್ಕೆ ಸರಿಯಾಗಿ ನೀವು ಎಲ್ಲಾ ರೀತಿಯ ವ್ಯಾಕ್ಸಿನೇಷನ್ ಮಾಡ್ಬೇಕಾಗ್ತೈತಿ. ವ್ಯಾಕ್ಸಿನೇಷನ್ ಮಾಡೋಕ್ಕಿಂತ ಮೊದ್ಲ ನೀವು ಒಂದ್ ತಲೆಯಾಗ ಇಟ್ಕೋರಿ, ನೀವ ಡಾಕ್ಟರ್ ಆಗಕ್ ಹೋಗ್ಬೇಡ್ರಿ. ಡಾಕ್ಟರ್ ಸಲಹೆನ ತಗೊಳ್ರಿ. ನಿಯರೆಸ್ಟ್ ಆಗಿರುವಂತ ನಿಮ್ಮ ಯಾರಾದ್ರೂ ಡಾಕ್ಟರ್ ಇದ್ರ ಅವ್ರ ಹತ್ರ ಹೋಗ್ರಿ, ಕೇಳ್ರಿ, ಯಾವಾಗ ಏನೇನ್ ಮಾಡ್ಬೇಕಾಗ್ತೈತಿ ಅದನ್ನೆಲ್ಲ ಮಾಡ್ರಿ. ಇವ್ರು ಕೂಡ ಮಾಡ್ತಾರು. ಸೊ ಅದ್ರ ಬಗ್ಗೆ ನಮ್ಗೆ ಅಷ್ಟೊಂದು ನಾಲೆಜ್ ಇಲ್ಲ. ಸೊ ಅದ್ರ ಬಗ್ಗೆ ಅದನ್ನ ನಿಮ್ಗೆ ಹೇಳಕ್ ಎಕ್ಸ್ಪ್ಲೈನ್ ಮಾಡಕ್ ಹೋಗಂಗಿಲ್ಲ. ವ್ಯಾಕ್ಸಿನೇಷನ್ ಇವ್ರು ಮಾಡ್ತಾರು. ಫ್ರೆಂಡ್ಸ್, ನೀವು ನೋಡ್ಬೋದು ಇವರ ಒಂದು ಗೌಟಿ, ನಾವೆಲ್ಲ ಗೌಟಿ ಅಂತ ಅಂತೇವು. ಸೊ ಅಂದ್ರೆ ಲೋಕಲ್ ಇರುವಂತ ಒಂದು ಬ್ರೀಡ್ ಜೊತೆಗೆ ಬೀಟಲ್ ನ ಕ್ರಾಸ್ ಮಾಡಿ ಇವರು ಈ ಒಂದು ತಳಿನ ತಗೊಂಡ್ಬರಕ್ ಪ್ರಯತ್ನ ಮಾಡತ್ತಾರು. ನೀವು ಈ ತರ ಐಸ್ನೆಲ್ಲ ನೋಡ್ಬೋದು. ಇದು ಬೀಟಲ್ ಜಾತಿಯ ಒಂದು ಬ್ರೀಡಿಂಗ್ ತಯಾರಾಗತೈತಿ. ಇದೇ ರೀತಿ ನೀವು ಸ್ಮಾಲ್ ಫಾರ್ಮರ್ ಆಗಿದ್ರಿ ಅಂದ್ರ ಒಂದ್ ಯಾವ್ದಾದ್ರು ಚಲೋ ಜಾತಿಯ ಹೊಂತಗಳನ್ನ ತಗೊಂಡ್ಬರ್ರಿ. ಅದ್ರ ಜೊತೆಗೆ ಕ್ರಾಸ್ ಮಾಡಿ ಈ ರೀತಿಯ ತಳಿಗಳನ್ನ ನೀವೇ ತಯಾರು ಮಾಡ್ಕೋದು. ಯಾಕಂದ್ರೆ ಹೊರಗಿನ ತಗೊಂಡ್ಬರ್ಬೇಕೈತಂದ್ರೆ ಬಹಳಷ್ಟು ಕಾಸ್ಟ್ಲಿ ಆಗಿರ್ತಾವ. ಸೊ ಅಷ್ಟೊಂದು ಬಂಡವಾಳ ನಿಮ್ಮ ಹತ್ರ ಇಲ್ಲಾಗಿತ್ತಂದ್ರೆ ಈ ರೀತಿ ನೀವು ಕ್ರಾಸ್ ಮಾಡಿ ಒಂದು ನಿಮಗೆ ಯಾವ ರೀತಿಯ ತಳಿ ಬೇಕು ನೋಡು ಆ ರೀತಿಯ ತಳಿಗಳನ್ನ ಬೆಳೆಸ್ಕೋಕ್ ಪ್ರಯತ್ನ ಮಾಡ್ರಿ. ಇವರು ಅದೇ ರೀತಿ ಇಲ್ಲಿ ಮಾಡಿದಾರು. ಈ ಆಲ್ರೆಡಿ ನೀವು ನೋಡ್ಬೋದು ಬಹಳ ಜಾತಿಯ ಮಿಕ್ಸ್ ಇದಾವೆಲ್ಲ. ಸೊ ಇಲ್ಲಿ ಬೀಟಲ್ ಸಿಗ್ತೈತಿ, ತೂತಾಪುರಿನೂ ಸಿಗ್ತೈತಿ, ಇನ್ನೊಂದು ಯಾವ್ದು ಸಿಗ್ತೈತಿ, ಲೋಕಲ್ ಆಗಿ ಸಿಗುವಂತ ಮೇಕೆಗಳು ಅವು ಕೂಡ ಇಲ್ಲೆಲ್ಲ ಆಲ್ರೆಡಿ ಇದಾವು. ಮೇನ್ಲಿ ನಾವು ಮಾತಾಡ್ಬೇಕಾಗಿದ್ದು ಟೋಟಲ್ ಇನ್ಕಮ್ ಎಷ್ಟಾಯ್ತು, ಈ ಫಾರ್ಮ್ ಸ್ಟಾರ್ಟ್ ಮಾಡ್ಬೇಕಾಯ್ತಂದ್ರೆ ಕಾಸ್ಟ್ ಎಷ್ಟಾಗೈತಿ ಇದ್ರ ಬಗ್ಗೆ. ಸೊ ನೀವು ಕಾಸ್ಟ್ ನೋಡ್ಬೇಕಾಯ್ತಂದ್ರೆ ನೀವು ನೋಡಕ್ದಾರ ಇದು ಪತ್ರೆ ಇಲ್ಲಿ ಈ ಸೆಟ್ ಒಂದ್ ಸ್ವಲ್ಪ ನೀವು ತಯಾರು ಮಾಡ್ಬೇಕೈತಂದ್ರೆ ಆಲ್ಮೋಸ್ಟ್ ಒಂದ್ ನಿಮ್ಗ 25,000 to 30,000 ರೂಪಾಯಿ ಎಷ್ಟು ಖರ್ಚು ಬರ್ತಿದೆ. ಇದಕ್ಕಿಂತ ಹೆಚ್ಚು ಏನು ಬರಂಗಿಲ್ಲ. ಸಿಂಪಲ್ ಅಂಡ್ ಬೆಸ್ಟ್ ಸೆಟ್ ಐತಿ. ಸೊ ಇದಕ್ ಸೆಟ್ಗೆ ಸ್ಟಾರ್ಟ್ ಮಾಡಿದ್ರು. ಸ್ಟಾರ್ಟಿಂಗ್ ದಾಗ ಇವರ ಒಂದು ಮೇಕೆ ತಗೊಂಡ್ಬಂದಿರು, ಮತ್ತೊಂದು ಅದ್ರ ಜೊತೆಗೆ ಬ್ರೀಡರ್ ತಗೊಂಡ್ಬಂದಿರು. ಅದ್ರ ಕಾಸ್ಟ್ ನೀವು ಹೇಳಿದ್ರಿ ಅಂದ್ರೆ ಎಲ್ಲಾ ಕೂಡಿ ಒಂದು 50,000ದಾಗ ಇವರ ಇದನ್ನ ಸ್ಟಾರ್ಟ್ ಮಾಡಿದ್ರು. ಈ ಫಾರ್ಮ್ ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ ಒಂದ್ 2 ವರ್ಷ ಆಗಕ್ ಬಂದೈತಿ. ಸೊ 2 ವರ್ಷದಲ್ಲಿ ಇವರ ಆಲ್ಮೋಸ್ಟ್ ಈಗ ಇವ್ರ ಜೊತೆ ಇಲ್ಲಿ ಏನಿದಾವ್ ನೋಡು ಎಲ್ಲಾ ಮೇಕೆಗಳ ನೀವು ಆಕ್ಚುಯಲ್ ಪ್ರೈಸ್ ನೀವು ನೋಡ್ತಾ ಇದ್ರೆ ಆಲ್ಮೋಸ್ಟ್ ಒಂದು 1,20,000 ಹಿಡಿದು ಅದ್ರ ಮುಂದೆ ತಕ ಐತಿ. ನಾವು ಮಿನಿಮಮ್ ಪ್ರೈಸ್ ನಾವು ನೋಡಿದೆವು. ಸೊ ಇವು ಆಲ್ರೆಡಿ 2 ವರ್ಷದಾಗ ಇವರ 1 ರಿಂದ 1.5 ಲಕ್ಷ ತನಕ ಈ ರೀತಿ ಮರಿಗಳನ್ನೆಲ್ಲ ಇವರು ಮಾರಿದಾರು. ಸೊ ಅವು ಕೆಲವೊಂದು ಏನು ಇವ್ರೇನ್ ಮಾಡಿದಾರು, ಇವರ ಬ್ರೀಡಿಂಗ್ ಮಾಡಿ ಇಲ್ಲೇ ಬೆಳೆದಂತ ಮರಿಗಳನ್ನ ಮಾಡಿದಾರು. ಇನ್ನ ಕೆಲವೊಂದನ್ನ ಹೊರಗಿನ ತಗೊಂಡ್ ಬಂದ 3 ತಿಂಗಳ ತನಕ ಅದನ್ನ ಸಾಕಿ ದೊಡ್ಡ ಮಾಡಿ ಅದನ್ನು ಕೂಡ ಇವ್ರು ಮಾರಿದಾರು. ಸೊ ಹಂಗಾಗಿ 1.5 ಲಕ್ಷ ತನಕ ಇವರು 2 ವರ್ಷದಲ್ಲಿ ಮರಿಗಳನ್ನ ಮಾರಿದಾರು. ಸೊ ನೀವು ಓವರ್ ಆಲ್ ನೋಡ್ಬೇಕಾಯ್ತಂದ್ರ 2 ವರ್ಷದಲ್ಲಿ ಇದು 1 ರಿಂದ 1 ಲಕ್ಷ ರೂಪಾಯಿ ಆಕ್ಚುಲಿ ಇವಾಗ ಎಲ್ಲಾ ಮೇಕೆಗಳು ಇದಾವು 1.5 ಲಕ್ಷ ತನಕ ಮಾರಿದಾರು. ಇದನ್ನೆಲ್ಲ ಇಟ್ಟಂದ್ರ 2.5 3 ಲಕ್ಷದವರೆಗೆ ಇವ್ರದೊಂದು ಪೂರಾ ಟ್ರಾನ್ಸಾಕ್ಷನ್ ಆಗೈತಿ 2 ವರ್ಷದಾಗ ಒಂದು ಮೇಕೆಯಿಂದ. ಬಹಳ ಕಡಿಮೆ ಜಾಗದಾಗ ಮೇವನ್ನು ಕೂಡ ತಮ್ಮ ಸ್ವಂತ ಹೊಲದಲ್ಲಿ ಬೆಳೆಸಾಕ್ತಾರು. ಅದು ಕೇವಲ 4 ರಿಂದ 5 ಗುಂಟೆಯಲ್ಲಿ ಮೇವು ಐತಿ ಇವ್ರದ. ಈ ಹಸಿ ಮೇವು ಇನ್ನ ಒಣ ಮೇವನ್ನ ಹೊರಗಿನಿಂದ ಇವರೆಲ್ಲ ತರಿಸ್ಕೊಂಡು ತಗೊಂಡ್ ಬರ್ತಾರು. ಇಷ್ಟ ಕಾಸ್ಟ್ ಅಂಡ್ ಇನ್ಕಮ್ ಐತಿ. ಇದ್ರಾಗ ನೀವು ರೈತರ ಸಣ್ಣದಿಂದ ದೊಡ್ಡದ್ ಮಾಡಕ್ ಹೋಗ್ರಿ, ಒಮ್ಮೆ 20-30 ಮಾಡಕ್ ಹೋದ್ರಿ ಅಂದ್ರ ನೀವು ಬಹಳಷ್ಟು ಪ್ರಾಬ್ಲಮ್ಗಳು ಬರ್ತಾವಲ್ಲ ಅವನ್ನ ನೀವು ಎದುರ್ಸಕ್ ಆಗಂಗಿಲ್ಲ. ಯಾವ್ದಂತ ನಿಮ್ಗೆ ಗೊತ್ತಾಗಂಗಿಲ್ಲ. ಬಹಳಷ್ಟು ಮೊರ್ಟಾಲಿಟಿ ಆಗ್ತೈತಿ. ಸೊ ಅದಕ್ಕೋಸ್ಕರ ಈ ರೈತರು ಸಜೆಷನ್ ಮಾಡ್ತಾರ ಅಂದ್ರ ಸಣ್ಣದಾಗಿ ಸ್ಟಾರ್ಟ್ ಮಾಡ್ರಿ, ದೊಡ್ಡದಾಗಿ ಥಿಂಕ್ ಮಾಡ್ರಿ. ಹಿಂಗೆಲ್ಲ ಮಾಡ್ರಿ ಅಂದ್ರ ನೀವು ಕೂಡ ಈ ರೀತಿಯ ಒಂದು ಮೇಕೆ ಕುರಿ ಸಾಕಾಣಿಕೆ ಮಾಡೋದ್ರಲ್ಲಿ ಯಶಸ್ವಿ ಆಗ್ತೀರಿ ಅಂತ. ವಿಡಿಯೋ ಎಲ್ಲರೂ ಚಲೋ ಅನಿಸಿತ್ತು ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ, ವಿಡಿಯೋನ ಲೈಕ್ ಕೂಡ ಮಾಡ್ರಿ, ಮುಂದೆ ಯಾರಿಗೆ ಬೇಕು ಅವ್ರಿಗೆ ಶೇರ್ ಕೂಡ ಮಾಡ್ರಿ. ಸಿಗೋಣ ಮತ್ತೊಂದು ವಿಡಿಯೋದಾಗ. ಅಲ್ಲಿವರೆಗೆ ಟಾಟಾ, ಬಾಯ್ ಬಾಯ್.